ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಕರ್ನಾಟಕ ರಾಜಕೀಯದಲ್ಲಿ ಈಗ ಹೊಸ ಚರ್ಚೆ ಶುರುವಾಗಿದೆ. ಗುರು ಶಿಷ್ಯರ ಮಧ್ಯೆ ಮೌನ ಯಾಕೆ? ಬಲಿಜ ಸಮುದಾಯದ ಇಬ್ಬರು ಪ್ರಭಾವಿ ನಾಯಕರು, ಒಂದು ಕಡೆ ಹಿರಿಯ ರಾಜಕೀಯ ಮುಖಂಡ ಎಂಆರ್ ಸೀತಾರಾಮ್, ಇನ್ನೊಂದು ಕಡೆ ಯುವ ನಾಯಕ ಫೈರ್ ಬ್ರಾಂಡ್ ಶಾಸಕ ಪ್ರದೀಪ್ ಈಶ್ವರ್. ಇವರಿಬ್ಬರಲ್ಲಿ ಯಾರಿಗೆ ಸಿಗುತ್ತೆ ಸಚಿವ ಸ್ಥಾನ? ಎಂಎಸ್ ರಾಮಯ್ಯ ಕುಟುಂಬ ಅಂದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಿರುವ ಹೆಸರು. ಶಿಕ್ಷಣ, ದಾನ, ಧರ್ಮ, ಸಮಾಜ ಸೇವೆ ಮೂಲಕ ಅಪಾರ ಗೌರವ ಗಳಿಸಿರುವ ಕುಟುಂಬ. ಬಲಿಜ ಸಮುದಾಯದಲ್ಲಿ ಈ ಕುಟುಂಬಕ್ಕೆ ವಿಶೇಷ ಸ್ಥಾನಮಾನ ಇದೆ. ಹೀಗಾಗಿ ಹಿರಿಯ ನಾಯಕ ಎಂಆರ್ ಸೀತಾರಾಮ್ ಅವರಿಗೆ ಮಂತ್ರಿಗಿರಿ ಕೊಡಬೇಕು ಅನ್ನೋ ಮಾತು ಒಂದ್ ಕಡೆ ಜೋರಾಗಿದೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದ ಡ್ಯಾಶಿಂಗ್ ಯುವ ನಾಯಕ ಪ್ರದೀಪ್ ಈಶ್ವರ್ ಯಾವುದೇ ದೊಡ್ಡ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಮೊದಲ ಪ್ರಯತ್ನದಲ್ಲೇ ಎಂಎಲ್ಎ ಆಗಿರುವ ನಾಯಕ. ಪಕ್ಷಕ್ಕಾಗಿ ಹೋರಾಟ, ಪ್ರತಿಪಕ್ಷಕ್ಕೆ ತಿರುಗೇಟು, ಕಾಂಗ್ರೆಸ್ ಪರ ಗಟ್ಟಿಯಾದ ಧ್ವನಿ. ಇದರಿಂದ ಯುವಕರಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಭಾರಿ ಫ್ಯಾನ್ ಫಾಲೋವಿಂಗ್ ಇದೆ. ಆದರೆ ವಿಶೇಷ ಏನಂದ್ರೆ ಪ್ರದೀಪ್ ಈಶ್ವರ್ ಅವರಿಗೆ ಎಂಎಸ್ ರಾಮಯ್ಯ ಕುಟುಂಬದ ಮೇಲೆ ಅಪಾರ ಗೌರವ ಮತ್ತೆ ಅಭಿಮಾನ ಇದೆ. ಹೀಗಿದ್ರೂ ರಾಜಕೀಯದಲ್ಲಿ ಈಗ ಮೌನ ವಾತಾವರಣ ನಿರ್ಮಾಣವಾಗಿದೆ. ಒಂದೇ ಸಮುದಾಯ, ಇಬ್ಬರು ಪ್ರಭಾವಿ ನಾಯಕರು, ಆದರೆ ಸಚಿವ ಸ್ಥಾನ ಮಾತ್ರ ಒಂದು. ಹೈಕಮಾಂಡ್ ಯಾರ ಕಡೆ ಒಲವು ತೋರಿಸ್ತದೆ? ಅನುಭವಕ್ಕೆ ಮನ್ನಣೆ ಸಿಗುತ್ತಾ ಅಥವಾ ಯುವ ನಾಯಕತ್ವಕ್ಕೆ ಅವಕಾಶ ಸಿಗುತ್ತಾ? ಇದು ಈಗ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜಕೀಯದಲ್ಲಿ ಹಾಟ್ ಟಾಪಿಕ್ ಆಗಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಎಂಆರ್ ಸೀತಾರಾಮ್ ಮತ್ತು ಪ್ರದೀಪ್ ಈಶ್ವರ್ ಇವರಿಬ್ಬರಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಟ್ರೆ ಒಳ್ಳೆಯದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ರಾಜಕೀಯ ಸುದ್ದಿಗಳಿಗಾಗಿ ನೋಡ್ತೀರಿ ನಿಮ್ಮ ಸುಮನ್ ಟಿವಿ.